ಯಾರಿಗೆ ಬರ್ತಾರ ಅಧ್ಯಕ್ಷರು ಗಾಯತ್ರಿಯವರು ಈ ಒಂದು ಅವರಿಗೆ ಮತ್ತೊಮ್ಮೆ ಎಲ್ಲ ಪ್ರಸ್ತುತಿ ಪ್ರಕಟಿಸುತ್ತೇನೆ. ಅದೇ ರೀತಿ ಒಂದು ಕಾರ್ಯಕ್ರಮ ಪರವಾಗಿ ಮೇಡಮ್ ಅವರು ಅದೇ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅನ್ನೋದು ನಮ್ಮ ಮಕ್ಕಳಿನ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಯಾಕಂತ ಹೇಳಿದ್ರೆ 5 ವರ್ಷದಲ್ಲಿ ತಾಯಂದಿರು ಏನು ಜವಾಬ್ದಾರಿ ಹೊಂದ್ತಾರೆ ಆ ರೀತಿ ಮಗುವಿನ ಆರೋಗ್ಯ ಮುಂದಿನ ದಿನದಲ್ಲಿ ತೋರಿಸುತ್ತೆ ನಮಗೆ. ಈ ಹುಟ್ಟಿನಿಂದ 5 ವರ್ಷದಲ್ಲಿ ಏನಾದರೂ ನೀವು ಅಲಕ್ಷ್ಯ ಮಾಡಿದರೆ ಪೋಲಿಯೋ ಹಾಕಿಸೋದನ್ನ ಆ ಪರಿಣಾಮ 5 ವರ್ಷ ಆದ ನಂತರ ಬರುತ್ತೆ. ಅಂಗವಿಕಲತೆ ಬರುತ್ತೆ. ಇನ್ನೇನೋ ವಿಟಮಿನ್ ಎ ಕೊಡಲಿಲ್ಲ ಅಂತ ಹೇಳಿದ್ರೆ ಕಣ್ಣು ಕಾಣಲ್ಲ ಸರಿಯಾಗಿ, ಇಂಜುರಿಗಳು ಶುರು ಆಗುತ್ತೆ. ಹಾಗಾಗಿ ಈ 5 ವರ್ಷಗಳಲ್ಲಿ ಮಕ್ಕಳ ಜವಾಬ್ದಾರಿ ಸಂಪೂರ್ಣವಾಗಿ ತಾಯಿ ಮೇಲೆ ಇರುತ್ತೆ. ನಾನು ಯಾವಾಗಲೂ THO ಸಾಹೇಬರು ಅದೇ ಹೇಳ್ತೀನಿ, ಪೋಲಿಯೋ ಕಾರ್ಯಕ್ರಮ ಯಾವಾಗಿದೆ THO ಅವರೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ನಾವು ನಮ್ಮ ಸ್ವಸ್ಥ ಸಮಾಜಕ್ಕಾಗಿ ಈ ಒಂದು ಕ್ರಮವನ್ನು ನಾವು ನಮ್ಮ ಸ್ವಂತ ಕೆಲಸ ಎಷ್ಟಿರುತ್ತೋ ಅದಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ನಾವು ಕೊಡ್ತೀವೋ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೂ ಸಹ ಒಂದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಪಲ್ಸ್ ಪೋಲಿಯೋ ಹಾಕಲಿಕ್ಕೆ ನಿಮಗೆ ಮನೆ ಮನೆಗೆ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿಯವರು ಬರ್ತಾರೆ. ಅವರು ಕೇಳ್ತಾರೆ ಮಕ್ಕಳು ಎಷ್ಟಿದ್ದಾರೆ ಮನೆಯಲ್ಲಿ 5 ವರ್ಷಕ್ಕಿಂತ ಕಡಿಮೆ ಇರೋರು ಕೇಳಿಬಿಟ್ಟು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಿ ಹೋಗ್ತಾರೆ. ಬಟ್ ನಮ್ಮದು ದುರ್ದೈವ ಏನು ಅಂತ ಹೇಳಿದ್ರೆ ಮನೆವರೆಗೂ ಬಂದರೂ ಸಹ ಕೆಲವೊಂದು ಪೋಲಿಯೋಗಳನ್ನು ಹಾಕಿಸಲ್ಲ. ಕೆಲವೊಂದು ಮೂಢನಂಬಿಕೆಗಳಿವೆ. ಏನು ಅಂದರೆ ಅದೆರಡು ಇದು ಹನಿ ಹಾಕಿಸಿದ್ರೆ ಏನಾಗುತ್ತೆ ಬಿಡಿ ಏನೂ ಆಗಲ್ಲ ಅಂತ ಒಂದು ವರ್ತನೆ ಬೇಡ. 1-2 ಹನಿ ಪೋಲಿಯೋ ನಮ್ಮ ಅಂಗವಿಕಲತೆಯನ್ನು ಕಳೆಯುತ್ತೆ. ಹಾಗಾಗಿ ಎಲ್ಲರೂ ಈ ಪೋಲಿಯೋ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು. ಮತ್ತು ಯಾವರೇ ನಿಮ್ಮ ಆಜುಬಾಜು ಮಕ್ಕಳು ಮಿಸ್ ಆಗಿದ್ದರೆ ಪಲ್ಸ್ ಪೋಲಿಯೋ ಹಾಕೇ ಇದ್ದರೆ ಈ 5 ವರ್ಷದ ಒಳಗಿನ ಮಕ್ಕಳಿಗೆ ಸಂಬಂಧಪಟ್ಟ ನಮ್ಮ THO ಅವರಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಅವರಿಗೆ ಪಲ್ಸ್ ಪೋಲಿಯೋ ರೀಚ್ ಆಗೋ ಹಾಗೆ ಮಾಡಬೇಕು ಅಂತ ನಾನು ವಿನಂತಿ. ಏನು 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋನಿ ಹಾಕಿಸುವ ಒಂದು ತಾಯಂದಿರ ಜವಾಬ್ದಾರಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ ನಮಗೆಲ್ಲ ಮಾನ್ಯ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ತಾವು ಏನಂತಲ್ಲ ಏನೀಗ ತಮ್ಮ ಏರಿಯಾದೊಳಗೆ ತಮ್ಮ ಆಜುಬಾಜು ಮನೆ ಒಳಗೆ ಯಾರು ಹಾಕಿಸ್ತಾ ಇರ್ತಾರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇಲ್ಲಿ ಕಳಿಸಿ ಅವರಿಗೆ ಎಲ್ಲ ಪೋಲಿಯೋನಿ ಹಾಕಿಸ್ಬೇಕಂತೇಳಿ ಅವ್ರಿಗೆ ಕೇಳ್ಕೊತೇನೆ. ಅದೇ ರೀತಿ ನಮ್ಮ ಮೇಡಮ್ ಅವರು ಸವಿಸ್ತಾರ ಮಾತಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪೂರ್ವಕವಾಗಿ ತುಂಬ ಇದೆ. ಅದೇ ರೀತಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿರುತ್ತಾ ನಮ್ಮೆಲ್ಲರ ಗೌರವ ನ್ಯಾಯಾಧೀಶರಾದ ಗಾಯತ್ರಿ ಮೇಡಮ್ ಅವರ